ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಕ್ಸ್ರೇ ವಿಶೇಷ ಕಾರ್ಯಕ್ರಮ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ನಾಯಕರಿಂದ ಪದೇ ಪದೇ ಭಾರತೀಯ ಸೇನೆಗೆ ಅವಮಾನ ಆಗೋ ರೀತಿಯ ಹೇಳಿಕೆಗಳು ಬರ್ತಲೇ ಇದೆ. ಆಪರೇಷನ್ ಸಿಂಧೂರವನ್ನ ಇಡೀ ವಿಶ್ವ ಶ್ಲಾಘಿಸ್ತಾ ಇರೋ ಸಂದರ್ಭದಲ್ಲಿ ಭಾರತ ಆಪರೇಷನ್ ಸಿಂಧೂರದ ಭಾಗವಾಗಿ ಪಾಕಿಸ್ತಾನ ಪೋಷಿಸಿರುವ ಉಗ್ರರ ನೆಲೆಗಳಿಗೆ ಮಾಡಿರುವ ಆಘಾತಕ್ಕೆ ಪಾಕಿಸ್ತಾನ ಕೂಡ ಶರಣಾಗಿದೆ. ಖುದ್ದು ಪಾಕಿಸ್ತಾನದ ಪ್ರಧಾನಮಂತ್ರಿ ಒಪ್ಪಿಕೊಂಡಿದ್ದಾರೆ, ಪಾಕಿಸ್ತಾನದ ವಾಯು ನೆಲೆಗಳು ಧ್ವಂಸ ಆಗಿದೆ ಅಂತ ಹೇಳಿ. ಆದ್ರೆ ಅದ್ಯಾಕೋ ಏನೋ ನಮ್ಮದೇ ದೇಶದ ಕಾಂಗ್ರೆಸ್ ಪಕ್ಷ, ದೇಶವನ್ನ ಅತ್ಯಂತ ಅಧಿಕ ಅವಧಿಗೆ ಆಳಿದ ಮುನ್ನಡೆಸಿದ ಪಕ್ಷಕ್ಕೆ ನಮ್ಮದೇ ಸೇನಾಪಡೆಯ ಈ ಪರಾಕ್ರಮದ ಆಪರೇಷನ್ ಸಿಂಧೂರದ ಬಗ್ಗೆ ಅನುಮಾನಗಳು ಬಗೆಹರಿಸಲೇ ಇಲ್ಲ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಗಮನಿಸ್ತಾ ಹೋಗೋಣ. ಆಪರೇಷನ್ ಸಿಂಧೂರವನ್ನ ಇವತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುಟ್ಪುಟ್ ಯುದ್ಧ ಅಂತ ಕರೆದ್ಬಿಟ್ಟು ನಡೀತಾ ಇದ್ದಿದ್ದು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದು 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ಏನೆಲ್ಲಾ ಸಾಧನೆಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಮಾವೇಶ. ಕೇವಲ ಅಷ್ಟನ್ನು ಮಾತಾಡಿ ವಾಪಸ್ ದೆಹಲಿಗೋ ಅಥವಾ ಕಲಬುರಗಿಗೋ ಅಥವಾ ಬೆಂಗಳೂರಿನಲ್ಲಿರುವ ತಮ್ಮ ನಿವಾಸಕ್ಕೋ ಖರ್ಗೆ ಅವರು ವಾಪಸ್ ಬಂದಿದ್ದಿದ್ರೆ ಬಹುಶಃ ಇವತ್ತು ಇಷ್ಟೆಲ್ಲ ವಿವಾದ ಆಗ್ತಲೇ ಇರಲಿಲ್ಲ. ಸರ್ವಪಕ್ಷದ ಸಭೆ ನಡೆದ ಸಂದರ್ಭದಲ್ಲಿ 2 ಬಾರಿ ಕೂಡ ಖರ್ಗೆ ಅವರ ಸ್ಟೇಟ್ಮೆಂಟ್ ಒಬ್ಬ ಮೆಚ್ಯೂರ್ಡ್ ರಾಜಕಾರಣಿ, ಒಬ್ಬ ಸೆನ್ಸಿಬಲ್ ರಾಜಕಾರಣಿಯ ರೀತಿಯಲ್ಲಿತ್ತು. ಆದರೆ ಕಾಂಗ್ರೆಸ್ನ ಸಮಾವೇಶದ ವೇದಿಕೆಯಲ್ಲಿ ನಿಂತ ತಕ್ಷಣ ಅದು ಏನಾಯ್ತೋ, ರಾಹುಲ್ ಗಾಂಧಿ ಅವರು ಪಕ್ಕದಲ್ಲಿದ್ರು ಅನ್ನೋ ಕಾರಣಕ್ಕೆ ಹಿಂಗಾಯ್ತೋ ಗೊತ್ತಿಲ್ಲ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಡೆದ ಸಂಘರ್ಷ, ಭಾರತ ಸೇನೆ ಕೊಟ್ಟಂತಹ ಪ್ರತ್ಯುತ್ತರ, ಇದನ್ನ ಚುಟ್ಪುಟ್ ಯುದ್ಧ ಅಂತ ಕರೆದುಬಿಟ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆ ಮೂಲಕ ಭಾರತೀಯ ಯೋಧರ ಪರಾಕ್ರಮವನ್ನ ಅಪಮಾನಿಸಿದ್ರು ಖರ್ಗೆ ಅನ್ನೋ ಆರೋಪಕ್ಕೆ ಗುರಿಯಾಗಿದ್ದಾರೆ. ಭಾರತೀಯ ಸೇನೆ ಕಂಡ್ರೆ ಕಾಂಗ್ರೆಸ್ಗೆ ಅಸಮಾಧಾನ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೂಡ ಜನ ಕೇಳ್ತಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಪಹಲ್ಗಾಮ್ ನರಮೇಧದ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ನೋಡಿ. ಪ್ರಧಾನಮಂತ್ರಿಗಳು ಬಿಜೆಪಿ ಪಕ್ಷಕ್ಕೆ ಸೇರಿದವರು, ಹೀಗಾಗಿ ಕಾಂಗ್ರೆಸ್ ಅವರನ್ನ ಈ ದೇಶದ ಪ್ರಧಾನಿ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಪಕ್ಷದ ಒಬ್ಬ ನಾಯಕ ಅಂತ ಗಮನಿಸಿ ಮಾತನಾಡಿದ್ರೆ ಮಾಧ್ಯಮಕ್ಕಾಗ್ಲಿ ಜನರಿಗಾಗ್ಲಿ ಆಕ್ಷೇಪ ಇಲ್ಲವೇ ಇಲ್ಲ. ಮೋದಿ ಸರ್ಕಾರವನ್ನ ಟಾರ್ಗೆಟ್ ಮಾಡಬೇಕಾ ಮಾಡಿ, ಮೋದಿ ಸರ್ಕಾರ ಕೈಗೊಂಡ ನಿರ್ಧಾರಗಳ ಬಗ್ಗೆ ಟೀಕೆ ಮಾಡಬೇಕಾ ಮಾಡಿ. ಆಸ್ ಅನ್ ಅಪೋಸಿಷನ್ ಪಾರ್ಟಿ, ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಗೆ ಸರ್ವ ಸ್ವತಂತ್ರ ಇದೆ. ಸರ್ಕಾರ, ಮಿಲಿಟರಿ ಯಾರೂ ಕೂಡ ಜನರಿಗೆ ಸಹಕಾರ ಕೊಡಲಿಲ್ಲ. ಮೋದಿ ಇನ್ಫ್ಯಾಕ್ಟ್ ಏಪ್ರಿಲ್ 17ನೇ ತಾರೀಕಿಗೆ ಪಹಲ್ಗಾಮ್ಗೆ ಜಮ್ಮು ಕಾಶ್ಮೀರಕ್ಕೆ ಹೋಗಬೇಕಾಗಿತ್ತು, ಆದ್ರೆ ಅವ್ರು ಹೋಗ್ಲಿಲ್ಲ. ಯಾಕಂದ್ರೆ ಅವರಿಗೆ ಇಂಟೆಲಿಜೆನ್ಸ್ ಇಂದ ಮಾಹಿತಿ ಸಿಕ್ಕಿತ್ತು ಅಲ್ಲೇನೋ ಅಪಾಯ ಇದೆ ಅಂತ ಹೇಳಿ. ಹಾಗಾಗಿ ತಮ್ಮ ಪ್ಲಾನ್ ಅನ್ನ ಮಾತ್ರ ಕ್ಯಾನ್ಸಲ್ ಮಾಡಿಕೊಂಡ್ರು, ತಮ್ಮ ಪ್ರಾಣವನ್ನ ಮಾತ್ರ ಭದ್ರವಾಗಿಟ್ಕೊಂಡ್ರು ಮೋದಿ. ಇದೇ ವಿಚಾರವನ್ನ ಯಾಕೆ ಜನರಿಗೆ ತಿಳಿಸಲಿಲ್ಲ ಅಥವಾ ಯಾಕೆ ಸೇನಾಪಡೆಯನ್ನ ಅಲರ್ಟ್ ಪೊಸಿಷನ್ ಅಲ್ಲಿ ಇಡಲಿಲ್ಲ, ಭದ್ರತಾ ವ್ಯವಸ್ಥೆಯನ್ನ ಯಾಕೆ ಹೆಚ್ಚು ಮಾಡಲಿಲ್ಲ? ಇನ್ ಕೇಸ್ ಹೀಗೆ ಮಾಡಿದ್ದಿದ್ರೆ ಪಹಲ್ಗಾಮ್ನಲ್ಲಿ ದಾಳಿಯಾಗಿ 26 ಮಂದಿ ಸಾವನ್ನಪ್ತಾ ಇರಲಿಲ್ಲ. ಖರ್ಗೆ ಅವರ ಟೀಕೆ ಇದನ್ನು ಒಪ್ಪೋಣ. ನಿಜಕ್ಕೂ ಮೋದಿ ಅವರಿಗೇನಾದ್ರೂ ಮಾಹಿತಿ ಇದ್ದು, ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಅನ್ನೋ ಮಾಹಿತಿ ಇದ್ದು ಅದೇ ಕಾರಣಕ್ಕೆ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡಿದ್ದು, ಅದಾದ ನಂತರದಲ್ಲಿ ಪಹಲ್ಗಾಮ್ನಲ್ಲಿ ದಾಳಿ ಆಯಿತು ಅನ್ನೋ ವಿಚಾರ ನಿಜವೇ ಆಗಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಂಪೂರ್ಣ ಬೆಂಬಲ. ಇದಿಷ್ಟೇ ಟೀಕೆ ಮಾಡಿದಿದ್ರು ಪರವಾಗಿರ್ತಿರ್ಲಿಲ್ಲ ಇವತ್ತು. ಆದ್ರೆ ಮೋದಿ ಅವರನ್ನ ಪ್ರಶ್ನೆ ಮಾಡೋ ಬರದಲ್ಲಿ ಪ್ರಶ್ನೆ ಮಾಡಿದ್ದು ನಮ್ಮ ಭಾರತೀಯ ಸೈನಿಕರ ಆಪರೇಷನ್ ಸಿಂಧೂರವನ್ನ ಕೂಡ. ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ, ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇನು ಘರ್ಷಣೆ ಮಾಡ್ತಾ ಇದ್ದೇವೆ,
ಪಾಕಿಸ್ತಾನ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶ ಮೇಲೆ ಗೂಬಿ ಕೂಡಿಸ್ತಕ್ಕಂಥದ್ದು. ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ ಯುದ್ಧಗಳು ನಡೆದಿವೆ, 17ನೇ ತಾರೀಕು ನೀವು ಕಾಶ್ಮೀರ್ಗೆ ಹೋಗ್ತಕ್ಕಂಥ ಪ್ರೋಗ್ರಾಮವನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಅನ್ನ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ? ನೀವು ಹೋಗ್ಬೇಡಿ, ಅಲ್ಲಿ ತೊಂದರೆ ಇದೆ ಅನ್ನತಕ್ಕಂಥ ಮಾತು ನೀವು ಹೇಳಲಿಲ್ಲ. ಹೇಳಿದ್ರೆ 26 ಪ್ರಾಣಗಳನ್ನ ಉಳಿತೀವು. ಕೆಲವರಿಗೆ, ಅದರಲ್ಲೂ ಕಾಂಗ್ರೆಸ್ ಬೆಂಬಲಿಗರಿಗೆ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಭಿಮಾನಿಗಳಿಗೆ ಮಾಧ್ಯಮಗಳು ಕೇವಲ ಅವರ ಭಾಷಣದ ಒಂದಷ್ಟು ತುಣುಕನ್ನ ಮಾತ್ರ ಪ್ರಸಾರ ಮಾಡ್ತೀವಿ ಅನ್ನೋ ಅನುಮಾನ ಇರಬಹುದು. ಕಾಂಗ್ರೆಸ್ನದ್ದೇ ಅಧಿಕೃತ ಟ್ವಿಟರ್ ಪೇಜ್ನಲ್ಲಿ ಪೂರ್ತಿ ಭಾಷಣ ಇದೆ. ಯಾರೆಲ್ಲ ಆಸಕ್ತರಿದ್ದೀರಿ ಅಲ್ಲಿ ಹೋಗಿ ಗಮನಿಸಬಹುದು. ಇಲ್ಲಿ ಎಡಿಟ್ ಮಾಡೋ ಆಯ್ಕೆನೇ ಇಲ್ಲ. ಭಾರತ ನಡೆಸಿರುವ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ, ಹಿಂದೆ ಏನೇ ಮಾತಾಡಿರ್ಲಿ ಅವರು, ಇಡೀ 30-35 ನಿಮಿಷದ ಭಾಷಣದಲ್ಲಿ ಏನೇ ಮಾತಾಡಿರ್ಲಿ ಖರ್ಗೆ ಅವರು, ಅಥವಾ ಈ ಚುಟ್ಪುಟ್ ಯುದ್ಧ ಅನ್ನೋ ಮಾತಿನ ನಂತರದಲ್ಲೂ ಏನಾದ್ರೂ ಮಾತನಾಡಿರ್ಲಿ, ಆದ್ರೆ ಇಂಥದ್ದೊಂದು ಹೇಳಿಕೆ, ಆಪರೇಷನ್ ಸಿಂಧೂರದಂತಹ ಭಾರತೀಯ ಸೈನಿಕರು ನಡೆಸಿದ ಪ್ರಿಸೈಸ್ ಅಟ್ಯಾಕ್, ಮಾರಕ ಅನಿಸುವಂತಹ ದಾಳಿ ಉಗ್ರರ ವಿರುದ್ಧ, ಇದನ್ನ ಚುಟ್ಪುಟ್ ಯುದ್ಧ ಅಂತ ಹೇಳೋದನ್ನ ಬಹುಶಃ ಮಲ್ಲಿಕಾರ್ಜುನ್ ಖರ್ಗೆ ಅವರಂತಹ ಧೀಮಂತ, ಹಿರಿಯ, ಮುತ್ಸದ್ದಿ, ಸೆನ್ಸಿಬಲ್, ಸಂಭಾವ್ಯ ರಾಜಕಾರಣಿಯಿಂದ ಈ ನಾಡಿನ ಜನತೆ ಎಕ್ಸ್ಪೆಕ್ಟ್ ಮಾಡೋಲ್ಲ. ಆಕ್ಷೇಪ ಇರೋದು ಇದಕ್ಕೇನೆ. ನೀವು ಹಿಂದೆ 1000 ಮಾತಾಡಿ ಮುಂದೆ 1000 ಮಾತನಾಡಿ, ಆದ್ರೆ ಈ ಪದ ಚುಟ್ಪುಟ್ ಯುದ್ಧ, ಭಾರತದ ಸೈನಿಕರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಮಾಡಿದ ಯುದ್ಧ ಇದು. ಇದನ್ನ ಚುಟ್ಪುಟ್ ಯುದ್ಧ, ಕೆಲವರಿಗೆ ಈ ಚುಟ್ಪುಟ್ ಯುದ್ಧ ಅಂದ್ರೆ ಏನು ಅನ್ನೋದು ಕೂಡ ಅರ್ಥ ಆಗಲ್ವೇನೋ. ಆ ಭಾಷೆ, ಅದರ ಅಸಲಿ ಅರ್ಥ ಅದನ್ನು ಕೂಡ ಗೂಗಲ್ ಮಾಡ್ತಿದ್ದಾರೆ ಜನ ಈಗ. ಆದ್ರೆ ಅವರ ಭಾಷೆ ಹಾಗೆ ಆ ಬಳಕೆ ಸಂದರ್ಭದಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್, ಇದನ್ನ ಗಮನಿಸಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡುವ ಬರದಲ್ಲಿ ಭಾರತದ ಆಪರೇಷನ್ ಸಿಂಧೂರವನ್ನ ಅಪಮಾನ ಆಗೋ ರೀತಿಯಲ್ಲಿ ಮಾತನಾಡಿದ್ರು ಅಂತ ಹೇಳಿ ಎಲ್ಲವನ್ನ ಗಮನಿಸುತ್ತಿದ್ದಾಗ ಎಲ್ಲೊಂದ್ ಕಡೆ ಕಾಂಗ್ರೆಸ್ನ ನಾಯಕರಿಗೆ ಪಾಕಿಸ್ತಾನದಲ್ಲಿ ಹೀರೋ ಆಗೋ ಖಯಾಲಿ ಹುಟ್ಕೊಂಡ್ಬಿಟ್ಟಿದ್ಯಾ ಅನ್ನೋ ಅನುಮಾನ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಎಕ್ಸ್ರೇ ವಿಶೇಷ ಕಾರ್ಯಕ್ರಮ. ನಾನು ಸ್ಮಿತಾ ರಂಗನಾಥ್. ಕಾಂಗ್ರೆಸ್ ನಾಯಕರಿಂದ ಪದೇ ಪದೇ ಭಾರತೀಯ ಸೇನೆಗೆ ಅವಮಾನ ಆಗೋ ರೀತಿಯ ಹೇಳಿಕೆಗಳು ಬರ್ತಲೇ ಇದೆ. ಆಪರೇಷನ್ ಸಿಂಧೂರವನ್ನ ಇಡೀ ವಿಶ್ವ ಶ್ಲಾಘಿಸ್ತಾ ಇರೋ ಸಂದರ್ಭದಲ್ಲಿ ಭಾರತ ಆಪರೇಷನ್ ಸಿಂಧೂರದ ಭಾಗವಾಗಿ ಪಾಕಿಸ್ತಾನ ಪೋಷಿಸಿರುವ ಉಗ್ರರ ನೆಲೆಗಳಿಗೆ ಮಾಡಿರುವ ಆಘಾತಕ್ಕೆ ಪಾಕಿಸ್ತಾನ ಕೂಡ ಶರಣಾಗಿದೆ. ಖುದ್ದು ಪಾಕಿಸ್ತಾನದ ಪ್ರಧಾನಮಂತ್ರಿ ಒಪ್ಪಿಕೊಂಡಿದ್ದಾರೆ, ಪಾಕಿಸ್ತಾನದ ವಾಯು ನೆಲೆಗಳು ಧ್ವಂಸ ಆಗಿದೆ ಅಂತ ಹೇಳಿ. ಆದ್ರೆ ಅದ್ಯಾಕೋ ಏನೋ ನಮ್ಮದೇ ದೇಶದ ಕಾಂಗ್ರೆಸ್ ಪಕ್ಷ, ದೇಶವನ್ನ ಅತ್ಯಂತ ಅಧಿಕ ಅವಧಿಗೆ ಆಳಿದ, ಮುನ್ನಡೆಸಿದ ಪಕ್ಷಕ್ಕೆ ನಮ್ಮದೇ ಸೇನಾಪಡೆಯ ಈ ಪರಾಕ್ರಮದ ಆಪರೇಷನ್ ಸಿಂಧೂರದ ಬಗ್ಗೆ ಅನುಮಾನಗಳು ಬಗೆಹರಿತಲೇ ಇಲ್ಲ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಗಮನಿಸ್ತಾ ಹೋಗೋಣ. ಆಪರೇಷನ್ ಸಿಂಧೂರವನ್ನ ಇವತ್ತು ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಚುಟ್ಪುಟ್ ಯುದ್ಧ ಅಂತ ಕರೆದ್ಬಿಟ್ಟು ನಡೀತಾ ಇದ್ದು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದು 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ಏನೆಲ್ಲಾ ಸಾಧನೆಗಳನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಮಾವೇಶ. ಕೇವಲ ಅಷ್ಟನ್ನು ಮಾತಾಡಿ ವಾಪಸ್ ದೆಹಲಿಗೋ ಅಥವಾ ಕಲಬುರಗಿಗೋ ಅಥವಾ ಬೆಂಗಳೂರಿನಲ್ಲಿರುವ ತಮ್ಮ ನಿವಾಸಕ್ಕೋ ಖರ್ಗೆ ಅವರು ವಾಪಸ್ ಬಂದಿದ್ದಿದ್ರೆ ಬಹುಶಃ ಇವತ್ತು ಇಷ್ಟೆಲ್ಲ ವಿವಾದ ಆಗ್ತಲೇ ಇರಲಿಲ್ಲ. ಸರ್ವಪಕ್ಷದ ಸಭೆ ನಡೆದ ಸಂದರ್ಭದಲ್ಲಿ 2 ಬಾರಿ ಕೂಡ ಖರ್ಗೆ ಅವರ ಸ್ಟೇಟ್ಮೆಂಟ್ ಒಬ್ಬ ಮೆಚೂರ್ಡ್ ರಾಜಕಾರಣಿ, ಒಬ್ಬ ಸೆನ್ಸಿಬಲ್ ರಾಜಕಾರಣಿಯ ರೀತಿಯಲ್ಲಿತ್ತು. ಆದ್ರೆ ಕಾಂಗ್ರೆಸ್ನ ಸಮಾವೇಶದ ವೇದಿಕೆಯಲ್ಲಿ ನಿಂತ ತಕ್ಷಣ ಅದು ಏನಾಯ್ತೋ, ರಾಹುಲ್ ಗಾಂಧಿ ಅವರು ಪಕ್ಕದಲ್ಲಿದ್ರು ಅನ್ನೋ ಕಾರಣಕ್ಕೆ ಹಿಂಗಾಯ್ತೋ ಗೊತ್ತಿಲ್ಲ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ನಡೆದ ಸಂಘರ್ಷ, ಭಾರತ ಸೇನೆ ಕೊಟ್ಟಂತಹ ಪ್ರತ್ಯುತ್ತರ, ಇದನ್ನ ಚುಟ್ಪುಟ್ ಯುದ್ಧ ಅಂತ ಕರೆದುಬಿಟ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆ ಮೂಲಕ ಭಾರತೀಯ ಯೋಧರ ಪರಾಕ್ರಮವನ್ನ ಅಪಮಾನಿಸಿದ್ರು ಖರ್ಗೆ ಅನ್ನೋ ಆರೋಪಕ್ಕೆ ಗುರಿಯಾಗಿದ್ದಾರೆ. ಭಾರತೀಯ ಸೇನೆ ಕಂಡ್ರೆ ಕಾಂಗ್ರೆಸ್ಗೆ ಅಸಮಾಧಾನ ಯಾಕೆ ಅನ್ನೋ ಪ್ರಶ್ನೆಯನ್ನ ಕೂಡ ಜನ ಕೇಳ್ತಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಪಹಲ್ಗಾಮ್ ನರಮೇಧದ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ನೋಡಿ.
ಪ್ರಧಾನಮಂತ್ರಿಗಳು ಬಿಜೆಪಿ ಪಕ್ಷಕ್ಕೆ ಸೇರಿದವರು. ಹೀಗಾಗಿ ಕಾಂಗ್ರೆಸ್ ಅವರನ್ನ ಈ ದೇಶದ ಪ್ರಧಾನಿ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಪಕ್ಷದ ಒಬ್ಬ ನಾಯಕ ಅಂತ ಗಮನಿಸಿ ಮಾತನಾಡಿದ್ರೆ ಮಾಧ್ಯಮಕ್ಕಾಗ್ಲಿ ಜನರಿಗಾಗ್ಲಿ ಆಕ್ಷೇಪ ಇಲ್ಲವೇ ಇಲ್ಲ. ಮೋದಿ ಸರ್ಕಾರವನ್ನ ಟಾರ್ಗೆಟ್ ಮಾಡಬೇಕಾ? ಮಾಡಿ. ಮೋದಿ ಸರ್ಕಾರ ಕೈಗೊಂಡ ನಿರ್ಧಾರಗಳ ಬಗ್ಗೆ ಟೀಕೆ ಮಾಡಬೇಕಾ? ಮಾಡಿ. ಆಸ್ ಅನ್ ಅಪೋಸಿಷನ್ ಪಾರ್ಟಿ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಗೆ ಸರ್ವ ಸ್ವತಂತ್ರ ಇದೆ.